ಅಯ್ಯ ಅಯ್ಯ ಒಂದು ಈಟು ಬಿಟ್ಟಿದೆ ಎಲ್ಲಿ ಹೋಗಂಗಿಲ್ಲ ನೋಡಪ್ಪ ನಾನು ಹಾಗ ನೀನೇನು ರಾತ್ರಿನೂ ಅದ ಮುಂಜಾನೇನು ಅದಲ್ಲ ಜಾಗರಣೆಯಿಂದ ಯಪ್ಪ ಸಿಸರೇನು ಮಾತ್ರ ಆಗ್ಬಾರ್ದು ನೋಡ್ರಿ. ನಾರ್ಮಲ್ ಎಷ್ಟು ತ್ರಾಸು ಹೊಲ್ದಾಗ ನಾರ್ಮಲ್ ಆದ್ರೆ ಚಲೋ. ಕುಂತ ಹೇಳೋದು ಕಷ್ಟ, ಎತ್ತರ ಕುಂದ್ರೋದು ಕಷ್ಟ. ಎದ್ದು ಕುಂತು ಕಡೆಗೆ ಮುಂದೆ ನೋವು ಶುರು ಆಕಾವ. ಹುಡುಗರು ಒಂದು ಸುಮ್ಮನೆ ಇರಂಗಿಲ್ಲ ಈಗ ನಾವು ಕೈಗೆ ಎತ್ಕೊಂಡು ಕುಂತ್ರೆ ಕೈ ಚಾಳಿ ಕಲಿತಾನೆ ಹೇಳಿ ತೆಳಗನ ಹಾಕೋದು. ಯಾಕಪ್ಪಿ ಯಾಕೆ ಸುಮ್ಮ ಎಲ್ಲೋಗಿದ್ದೆ ಬಿಟ್ಟು ಕಾಟನ್ ಮೇಲೆ ಹಾಕಿಬಿಟ್ಟು ಕರೋನು ಯಾಕಾರ ಕೆಳಗೆ ಗಿಡಕ್ಕೆ ಬಿದ್ದರೆ? ಅಯ್ಯ ಇಲ್ರಿ ಅತ್ಯಾರ, ನಾನು ಬಸ್ಲಿಗೆ ಹೋಗಿದ್ನಿ ರೀ. ದಿಮ್ಮೆಲ್ಲ ಇಟ್ಟು ಹೋಗಿದ್ದಿಲ್ಲ ಹಿಂಗೆ ಹಾಂ ಬಿಡಂಗಿಲ್ಲ ತಗೋರಿ. ನೀನು ರಾತ್ರಿ ನಿಂಗೆ ಹೆಚ್ರದ್ದಿಲ್ಲ. ಕಾಟದ ಮೇಲೆ ಮಗ್ಲಿಗೆ ಹಾಕಂದು ತುದಿಗೆ ಬಂದು ಹೋಗಿದ್ದ ಅವ್ನು ಜರ್ಕಂತ. ನಾನು ಬ್ಯಾಟ್ರಿ ಹೊಡೆದ್ನೆ ಅಂತಕ್ಕೆ ಆಮೇಲೆ ಮತ್ತೆ ಸೇರಿಸಿ ಹೋದ್ನವ. ಅಯ್ಯ ಹೌದ್ರಿ ಅತ್ಯಾರ, ನೋವಿಗೆ ಗುಳಿಗೆ ನುಂಗಿದ್ದು ನೋಡ್ರಿ, ಹಾಗಾಗಿ ನಿದ್ದೆ ಬಂದಿರ್ಬೇಕು. ಇಲ್ಲಿ ಯಾಕೆ ಮುಂದೆ ಬಂದಿದ್ದೀನಿ ನೀನು ಪಡಸಲೆಗ? ಮಳೆ ಸಿಟಿ ತಂಪು ಗಾಳಿ ಬೀಸ್ತದವ. ಏನಿಲ್ರಿ ಅಲ್ಲಿ ರೂಮ್ನಾಗ ಕುಂತು ಬೇಸರ. ಅಲ್ಲಿ ಯಾರು ಮಂದಿ ಓಡಾಡಲ್ಲ, ಇಲ್ಲಿ ಮಂದಿ ಓಡಾಡ್ರೆ ಮಂದಿ ಸುಳುವಿಗೆ ಸ್ವಲ್ಪ ಸುಮಾರು ಇರ್ತಾನಂತ. ನೀನು ಹೆಚ್ಚು ಹೊತ್ತು ಕೂತ್ಕೋಬೇಡ ಯವ್ವ, ಬೆನ್ನು ನೋವು ಬರ್ತೈತಿ. ಮಕ್ಕಂದ್ರೆ ಬ್ಯಾಸ್ ಬಿಡ್ರಿ ಅತ್ಯಾರ, ಈಗ ಬಂದು ಕುಂತೆ. ಹೌದುವಾ? ನಾಷ್ಟ ಕೊಟ್ಟಿದ್ಲು ರೀ ಅಕ್ಕ. ಅವಾಗ ಓದಿರವೇದ ಉಪ್ಪಿಟ್ಟು ಮಾಡಿ ಕೊಟ್ಟಿದ್ಲು ರೀ. ಅದೇ ಈಗ 12 ಗಂಟೆಗೆ ಮೆಂತ್ಯ ಚಟ್ನಿ ಮಾಡಿ ರೊಟ್ಟಿ ಬಡಿತೇನವ ಕರಿತೇನೆ ಅಂತಂದ್ಲ. ಮತ್ತು ರೂಮ್ನಾಗ ಇದ್ದೆ ಅಂತಂದ್ರೆ ನನಗೆ ಕೇಳೋದಿಲ್ಲ ರೀ, ಹಾಗಾಗಿ ಇಲ್ಲೇ ಬಂದು ಕುಂತಿದ್ದೆ. ಹೌದಾ ಪಾಪ, ಅದಕ್ಕೊಂದು ಕೆಲಸ ಡಬಲ್ ಆಯ್ತು ನೋಡು. ನಾನು ಹೆಚ್ಚು ಕಡಿಮೆ ಓಡಾಡಿ ಮಾಡಂಗಿಲ್ಲ. ರೊಟ್ಟಿ ಬಡಿತೈತೆ ಬೇಯಿಸ್ಕೊಡ್ತೇನೆ. ಏನ ಬಂಗಾರ? ಏನನ್ನ ಮರುವಿಗೆ ನೀ ಬಚ್ಚಲಕ್ಕೆ ಹೋಗಿದ್ದೆ ಅಂದ್ರೆ ಸ್ನಾನ ಮಾಡ್ಕೊಂಬಂದು ಇನ್ನೇನು ಬೆಂಕಿ ತರಬೇಕು ಮರ್ತಂಗೈತೆ ನೋಡ್ತಾರೆ. ತಡಿವ ಇರ್ಲಿ ಹೇಳ್ರಿ ಐತಾರೆ ಸಾವಕಾಶ ತಡಿವ. ಇದಿನ್ನು ಉರಿಯಾಕತ್ತೈತಿ. ಹೊಗೆ ಆತಂದ್ರೆ ಇದೀ ಮನೀನ ಕಣ್ಣು ಉರಿಯಂಗೆ ಹೊಗೆ ಆಕತಿ. ಒಂದು ಮರ ತಗೊಂಡು ಉರಿಲಿ ಉರಿದು ಕೆಂಡಾಗಲಿ ಇಲ್ಲೇ ಇಡ್ತಾನೆ. ಹಂಗೆ ಕಾಲು ಕೆಳಗೆ ಬಿಟ್ಕೊಂಡು ಇಲ್ಲ ಒಂದು ಸ್ಟೂಲ್ ಹಾಕೊಂಡು ಮಣಿ ಐತಲ್ಲ ಎತ್ತರಂದು ಅದು ಹಾಕೊಂಡು ಕುತ್ಕೊಂಡು ತಲೆಗಿಲಿ ಅದೆಲ್ಲ ನೆಟ್ಟ ಕಾವು ಕೊಡ್ಗ. ಆತ್ರಿ ಐತ್ಯಾರ ಆತಾತು. ಅತ್ಯಾರ ಇನ್ನೂ ಉರ್ದಿಲ್ಲ ಏನ್ರಿ ಇದು? ಇಲ್ಲಿ ಬಾರವ ಹೊರಗಿಟ್ರೆ ಇದು ಉರಿಯಬೇಕಾರ ಹುಡ್ರಿ ಯಾವಾರ ಕಲ್ಗಿಲ್ ಒಗಿತಾವೆ. ಹಿಂದೆ ಹಿರಿಯರು ಹೇಳ್ಯಾರ ಹಂಗೆ ಕಲ್ಗಿಲ್ ಒಗಿಬಾರ್ದು ಹೇಳಿ. ಮಕ್ಕಳು ಮೈ ಮೇಲೆ ಗುಳ್ಳ್ಯಾಕವ ಒಂದು ಏನೋ ಒಂದು ನಂಬಿಕೆ. ಅಥವಾ ಇಲ್ಲ ತುದಿ ಬಾಲಾಗಿ ಇಟ್ಕೊಂಡಿದ್ನೆ ಉರಿಲ್ಲದು. ಮತ್ತು ಹುಷಾರ್ರಿ, ಕಾಟ ಬುಡ್ಕ ತಗೊಂಡು ಹೋಗಿರಲ್ಲ ನೀವು. ಇಲ್ಲಿ ಬಾಯಕ್ಕ ಇನ್ನು ದೂರ ಐತೆ ಗೊತ್ತಾಗಲ್ಲ. ಏನಪ್ಪ ಮಗರಾಯ ನಿದ್ದೆ ಹೊಡ್ಯಾಕತ್ತೀನ ಮಕ್ಕಂದು? ಎಷ್ಟೊತ್ತಿ ನಿದ್ದೆ ಹೊಡತಿ ಎಷ್ಟೊತ್ತಿ ಕಳತಿ ಅನ್ನೋದು ಗೊತ್ತಾಗಲ್ಲ ನೋಡು. ಯಾಕ ಈಗ ಬಚ್ಚಲಿಂದ ಬಂದು ನೋಡು ಬರ್ರ ಮಾಡಾಕತ್ತದ ಅಲ್ಲ. ನಾನು ಕಾಟದ ಮೇಲೆ ಹಂಗೆ ಹಾಕಿ ಹೋಗ್ಬಿಟ್ಟೇನಿ. ಅತ್ಯಾರು ಬೈಯಾಕತ್ತಿದ್ರು. ನಾವು ಒಂದೆರಡು ಕಟ್ಟಾಗಿ ತರಬೇಕತ್ತೆ. ಈಗಿನ ನೋಡ್ರಿ ಈ ಮೈ ತುಂಬ ಬಟ್ಟೆ ಎಲ್ಲ ಹಾಕ್ಸ್ಕೇನಲ್ಲ, ಸಿಕ್ಕಿ ಆಕತ್ತೆ. ಇನ್ನು ನೋಡ್ರಿ ಅತ್ಯಾರು ನೋಡ್ರಿ ಬೈತಾರ. ಹ್ಞೂ ನೀವು ಹಂಗೆ ಅದೀರಿ, ಅವುಗಳು ಅವು ಹಂಗೆ ಅದಾವೆ. ಏನು ಮೈ ಮೇಲೆ ಸಾಧಾರಣ ಇಟ್ಕೊಳಲ್ಲ ಏನಲ್ಲ ಅವನು. ನಾನು ಅಲ್ಲಿ ಕುಂತಕಂದಾಗ ಮನೆ ಕಂದಾಗ ನೋಡ್ತಾನೆ. ಹೌದು ವಾದ ತೆಗಿತಾನ್ರಿ. ಆ ಕೈಯನ್ನು ಹೊಕ್ಕಳು ಊರಿಗೆ ಇದನ್ನ ಹಾಕ್ಯಾರ ಕ್ಲಿಪ್. ಕೈಲೇ ಬಡ್ಕೊಂಡು ಇಲ್ಲಿ ಹರ್ಕಂತ ನಾನು ನನಗಾರ ಪುಡ್ಸತ್ತ ಸಿಗಲ್ಲ ಮಗನ ಜೊತೆ ಕೂತ್ಕೊಂಡು ಮಾತಾಡಕ್ಕೆ. ಅಲ್ಲ ನೀ ಬರೀ ಕುತ್ಕೊಂಡಿರ್ತಿಲ್ಲ, ನಿನಗೆ ಗೊತ್ತಾಗಲ್ಲ. ನಾಳೆ ಬೆನ್ನು ಅಂತಿದಿ. ಮನಿಕ ಅಂತಂದ್ರೆ ಬಿಡಕ್ಕ ಮನಿಕತ್ತನ ಊಟ ಮಾಡಿ ಹೋಗಿ ಮನಿಕನದಲ್ಲ. ರೊಟ್ಟಿ ರೆಡಿ ಆಯ್ತಾ? ಹ್ಞೂ ತೀರ ರೆಡಿ ಆಯ್ತು. ಎಲ್ಲ ಜಿಗುಟದನ್ನು ಮಾಡಿಟ್ಟೇನ್ರಿ. ಆಕೆ ಬಿಸಿ ತಿಂತಾಳ. ಒಂದು ಸ್ವಲ್ಪ ಹೊತ್ತು ಕುಂತು ಬಿಟ್ಟು ತೊಟ್ಟು ಕೊಟ್ರಕತ್ತೀನಿ ಸುಮ್ಮದನ್ರಿ. ಮೆಂತ್ಯ ಚಟ್ನಿ ಮಾಡಿ ಏನವ? ಹ್ಞೂ ರೀ ಮಾಡೇನಿ. ಒಂದಿಟ್ಟು ಹಕ್ರಕಿ ಸೊಪ್ಪಿದ್ದಿತ್ತ, ಆ ಸೊಪ್ಪಿಂದ ಪಚಡಿ ಮಾಡೇನಿ. ಹಚ್ಕೊಂಡು ತಿನ್ವಲ್ಲಕ ಬೇಕಾರೆ ಅನ್ನನೂ ಬಿಸಿ ಐತಿ. ತುಪ್ಪ ಅದು ಹಾಕ್ಯಂದು ಅನ್ನ ಊಟ ಮಾಡಿರಿ ಮಾಡ್ಲೇರಿ. ಅತ್ತ ಚಳಿಗೆ ಅದಕ್ಕೆ ಹಸಿ ಹೋಗತ್ತ. ಮತ್ತು ಅವನು ಹಾಲು ಕುಡಿಯೋನು ಬೇರೆ ಅದಾನಲ್ಲ. ಅಷ್ಟೊತ್ತಿಗೆ ತಿನ್ವಲ್ಲಕ ಯಪ್ಪ ಹಚ್ಚಿರ. ನನಗಂತೂ ಮುಂಚಿಂದಾಗ ಹಂಗೆ ಅನ್ಸಿದ್ದಿಲ್ಲ ರೀ. ಕುತ್ಕೊಂಡಿರಕ್ಕೆ ಬೇಸರ ಆಗೈತಿ. ಈಗ ಹಂಗೆ ಅಂತೀರಿ ಬೇಸರ ಆಗತ್ತೆ. ನಾಳೆ ಬಾಣೆ ಅಂತಂದಾಗ ಆರೈಕೆ ಮಾಡ್ಕೊಳ್ತೆ ಹೋದ್ರೆ ಬೆನ್ನು ಬಂತ ಅದು ಬಂತ ಅಲ್ಲಿ ನೋಯ್ತೆ ಇಲ್ಲಿ ನೋಯ್ತೆ ಶುರುವಾಕವು. ಮೊದಲೇ ಹುಡುಗ ಕಾಡಿಸ್ತಾವ. ಅದು ಕರೆ ಬಿಡ್ರಿ ಎತ್ತೀರ. ನೀವು ಒಂದು ಗಳಿಬೇಕಾರ ಹೋಗ್ರಿ. ರಾತ್ರಿನೂ ನಿಧಿಗೆ ಇಟ್ಟಿರ್ತೀರಿ. ನೀವು ಹೋಗಿ ಹುಡ್ಕಂದ್ರೆ ಹುಡ್ಕೇರಿ. ಇಲ್ಲ ಬಿಸಿ ನೀರು ಜಾಕ ಮಾಡಿ ಬರ್ರಿ. ನೀವು ಬಂದಮೇಲೆ ನಾನು ರೊಟ್ಟಿ ಬಡಿತೀನಿ. ಅಕ್ಕಿ ತಿಂತಾಳೆ, ನೀವು ತಿನ್ನೋದಂತೆ. ಇಲ್ಲಿ ಬಿಡವಾ ತಡೆ ತೊಳಕಂದ್ರೆ ಆತತ್ತಾಗ ಏನು ಇದು ಬೆಂಕಿ ನನ್ನ ಮುಗಿಲಿ. ಅದು ಉರಿತೈತೆ ಹೋಗ್ರಿ. ನಾವು ಉರು ತಣ್ಣಗಾಗಿಂದ ಎತ್ತಿ ಕೊಡ್ತೀನಿ. ಆಕೆ ಕಾಸ್ಕೊಂತ ಕೊಟ್ಟು ಹೋಗಿ ರೊಟ್ಟಿ ಬಡಿತೀನಿ. ಅಷ್ಟೊತ್ತಿಗೆ ಕಾಸ್ಕೊಂಡು ಬರ್ತಾವೆ ಒಂದು ಸ್ವಲ್ಪ ಹೊತ್ತು. ನೋಡಸಮ್ಮ ಚಂದಂಗೆ ಬಗ್ಗಿ ಕಾಯಿಸ್ಕ ಬಟ್ಟೆ ತಗೊಂಡು ಕೊಟ್ಗ ರೊಟ್ಟಿ ಮೇಲೆ ಅಲ್ಲಿ ಕುತ್ತಿಗೆ ಅದಕ್ಕೆ ಎಲ್ಲದಕ್ಕೂ ಮಾತ್ರ ಇರ್ತೀರ. ಅಂತ ಅತ್ತಿಸಿಗ ಪುಣ್ಯ ಮಾಡಿ ನೋಡ್ರಿ. ಕರೆ ತಾಯಿಗಿಂತ ಹೆಚ್ಚು ಕಾಳಜಿ ಮಾಡ್ತೀರಿ. ಅದಕ್ಕೆ ನಾನು ಅಲ್ಲಿ ಹೋಗ್ಲಿಲ್ಲ ರೀ, ಇಲ್ಲೇ ಉಳಿದ್ನಿ. ಹಂಗಂದ್ರೆ ಹಂಗವ ತಾಯಿನ ಆ ವಿಷಯದ ನಾವು ಲಕ್ಕಿ ಬಿಡ್ರಿ ಇರ್ತೀರ ಕರೆ. ಯಾಕೆ ನೀರು ಆರಿಡ ಒಂದು ದಿವಸ ಏನು ನೀರು ಆರಿಡು ಅಂತೀವ. ಬಿಸಿ ನೀರು ಕುಡಿ ಚಳಿ ಐತಿ.
ತೇರ ಅದು ಏನಾಕತಿ ಅಂದ್ರೆ ಅವು ಆ್ಯಂಟಿಬಯೋಟಿಕ್ ಗುಳಿಗೆ ಅದನ್ನು ಕೊಟ್ಟಿರ್ತಾರೆ ರೀ ಗಾಯ ಒಣಗ್ಲಿಂದ ಈಗ ಸದ್ಯಕ್ಕೆ 1 ತಿಂಗಳು ಕೊಟ್ಟಾರ. ಆ ಗುಳಿಗೆ ನುಂಗೋದಕ್ಕೆ ಉರಿ ಒಂಥರ ಅಂದ್ರೆ ಹೀಟ್ ಆಕೈತಿ. ಈ ಬಿಸಿ ನೀರು ಮತ್ತು ಹೀಟಿನ ಕೂಡ ತಿನ್ನಾಗ ತ್ರಾಸ ಆಕೈತಿ. ಹಂಗೆ ಮಾಡ್ತಾಳೆ ರೀ ಈಕಿ. ಅದ್ರ ಒಂದಿಟ್ಟು ಬೆಚ್ಚಗೆ ಕುಡಿ 1 ತಿಂಗಳಾರ ಕಡೆಗೆ ಆರ್ಸ್ಕೊಂಡು ಕುಡಿವಂತೆ ಅಂತ. ಆತ್ರಿ ತೀರ ಹಂಗೆ ಮಾಡ್ತೇನೆ ರೀ. ತೊಗೊಂಡು ಹೋಗ್ತೇನೆ ನೀವು ಉಳ್ಕ ಬೆಂಕಿ ಕಸ್ಕೊಂಡು ರೊಟ್ಟಿ ತಿಂದು ಚಲೋ ಮತ್ತಿಂದ ಹೋಗಿ ಮನೆ ಕಬೇಕು ನೀವು ಕುತ್ಕೊಬೇಡ ನೋಡು. ಹಾಂ ಆತ್ರಿ.